ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತದ ಬಂಟ್ವಾಳ ನಂಬರ್ 1 ಮತ್ತು ನಂಬರ್ 2 ಉಪವಿಭಾಗ ವ್ಯಾಪ್ತಿಯ ಜನಸಂಪರ್ಕ ಸಭೆ ಬಿಸಿ ರೋಡ್ನಲ್ಲಿರುವ ಮೆಸ್ಕಾಂ ಭವನದಲ್ಲಿ ನಡೆಯಿತು. ಪ್ರಭಾರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಂತೋಷ್ ನಾಯಕ್ ಆಗಮಿಸಿದ ಬಳಕೆದಾರರ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿ ಅಹವಾಲುಗಳ ಕುರಿತು ಮೇಲಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕಲ್ಪಿಸುವುದಾಗಿ ತಿಳಿಸಿದರು. ಬಳಕೆದಾರರ ಪರವಾಗಿ ಮಾತನಾಡಿದ ಲಕ್ಷ್ಮೀನಾರಾಯಣ್ ಬಂಟ್ವಾಳ, ಮೆಸ್ಕಾಂ ಸಾರ್ವಜನಿಕರಿಂದ ಎಲ್ಲವನ್ನೂ ಪಡೆಯುತ್ತಿದೆ. ಆದರೆ ಸಾರ್ವಜನಿಕರಿಗೆ ನಿಮ್ಮ ಕೊಡುಗೆ ಏನು ಎಂದು ಪ್ರಶ್ನಿಸಿ ಕಚೇರಿಗೆ ಆಗಮಿಸುವವರಲ್ಲಿ ಯಾರು ಕಾಯಂ, ಯಾರು ಗುತ್ತಿಗೆ ನೌಕರರು ಎಂದು ಗೊತ್ತಾಗುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಸಿಬ್ಬಂದಿ ಆಗಮಿಸುವುದಿಲ್ಲ. ಸಾರ್ವಜನಿಕರ ದುಡ್ಡಿಗೆ ನ್ಯಾಯ ದೊರಕುತ್ತಿಲ್ಲ. ನಿವೃತ್ತರ ಪಿಂಚಣಿಗೂ ಜನರ ದುಡ್ಡನ್ನು ಪಡೆಯಲಾಗುತ್ತಿದೆ. ಒಂದು ಸಿಬ್ಬಂದಿಗೆ 2 ಕೆಲಸ ಕೊಡಲಾಗುತ್ತಿದೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಕೆಇಆರ್ಸಿಗೆ ಅಫಿಡವಿಟ್ ಕೊಟ್ಟಂತೆ ಕೆಲಸ ಮಾಡಿ ಸರ್ಕಾರದ ದುಡ್ಡು ಪೋಲಾಗದಂತೆ ನೋಡಿಕೊಳ್ಳಿ ಎಂದರು. ಬಡಗುಂಡಿ ಎಂಬಲ್ಲಿ ಟ್ರಾನ್ಸ್ಫಾರ್ಮರ್ ಬೀಳಲಿಕ್ಕಾಗಿದೆ. ಇಲ್ಲಿ ಬಳ್ಳಿ ಕಂಬಕ್ಕೆ ಅನ್ಯೋನ್ಯತೆ ಇದ್ದಂತಿದೆ. ಆಗಾಗ ಟ್ರಿಪ್ ಆಗುತ್ತದೆ. ಕಂಬ ಸ್ಥಾಪನೆಯಿಂದ ಹಿಡಿದು ಎಲ್ಲ ಕೆಲಸದವರೆಗೂ ನಿಯಮ ಪಾಲನೆ ಆಗುತ್ತಿದೆಯೇ ಎಂಬುದನ್ನು ಗಮನಹರಿಸಿ ಕಚೇರಿಗೆ ಸಿಸಿ ಕ್ಯಾಮೆರಾ, ಬಯೋಮೆಟ್ರಿಕ್ ಅಳವಡಿಸುವಂತೆ ಒತ್ತಾಯಿಸಿ ತಾಂತ್ರಿಕ ಕೋರ್ಸ್ ಮಾಡದವರನ್ನು ಇಂಜಿನಿಯರ್ ಮಾಡಬೇಡಿ ಎಂದರು. ಬಳಕೆದಾರರ ಪರವಾಗಿ ಜೆರಾಲ್ಡ್ ಡಿಸೋಜಾ ಮಾತನಾಡಿ, ತಲಪಾಡಿ ಸ್ಟೇಷನ್ನಿಂದ ಕುಡಿಯುವ ನೀರು ಸರಬರಾಜು ಸ್ಥಾವರಕ್ಕೆ ವಿದ್ಯುತ್ ತಂತಿಗಾಗಿ ಪೈಪ್ ಹಾಕಿದ ವಿಧಾನ ಸರಿಯಿಲ್ಲ. ನಾಳೆ ಏನಾದರೂ ಅವಘಡ ಸಂಭವಿಸಿದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಸಾರ್ವಜನಿಕರಾದ ಅಮ್ಟಾಡಿ ಏರಿಯಾ ಸತೀಶ್, ಮೆಲ್ವಿನ್ ಲೋಬೋ, ಗಿರಿಧರ್ ಪ್ರಭು ವಿವಿಧ ಅಹವಾಲು ಮಂಡಿಸಿದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ಹೈವೋಲ್ಟೇಜ್ ವೈರ್ನಿಂದ ಆಗುವ ಸಮಸ್ಯೆ ಕುರಿತು ಸಾರ್ವಜನಿಕರು ದೂರಿದರು. ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ಗಳಾದ ನಾರಾಯಣ್ ಭಟ್, ಸುಬ್ರಹ್ಮಣ್ಯ ಪ್ರಸಾದ್, ಪ್ರಭಾಕರ್, ಅಕೌಂಟ್ಸ್ ಆಫೀಸರ್ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಪಿಜಿ ಅಂದ್ರೆ ಏನು ಸರ್? ಬಿಲ್ಲಲ್ಲಿ ಪಿಜಿ ಅಂದ್ರೆ ಏನು ಚೆಕ್ ಮಾಡ್ತಾರೆ. ಪಿಜಿ ಅಂದ್ರೆ ಅವ್ರಿಗೆ ಗೊತ್ತಿದೆ, ರೆವಿನ್ಯೂದಲ್ಲಿ ಇರಬೇಕಲ್ಲ. ಮತ್ತೆ ದಯಮಾಡಿ ಸರ್, ಇಲ್ಲೆಲ್ಲ ಡಬಲ್ ಡ್ಯೂಟಿಯಲ್ಲಿ ಇರುವುದು. ಈ ರೇಂಜಿಗೆ ಎಲ್ಲ ಒಬ್ಬರು 2 ಕೆಲಸ ಮಾಡ್ತಾರೆ, ಒಂದೊಂದು ಸಂಬಳ ತಗೊಂಡು. ಸಮರ್ಪಕವಾಗಿ ಸ್ಟಾಫ್ ಇಲ್ಲ. ನೀವು ಕೆಇಆರ್ಸಿ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಬರೆದು ಕೊಟ್ಟಿದ್ದೀರಿ, ನೀವು ಹೀಗೆ ಮಾಡ್ತೇವೆ ಅಂತೇಳಿ. ಒಂದನ್ನು ನೀವು ಫುಲ್ಫಿಲ್ ಮಾಡ್ತಾ ಇಲ್ಲ. ಮತ್ತೆ ಇವರು ಹೇಳ್ತಾ ಇದ್ರು, ಟೈಮಿಗೆ ಯಾರು ಬರುದಿಲ್ಲ. ಬಯೋಮೆಟ್ರಿಕ್ಸ್ ಅಟೆಂಡೆನ್ಸ್ ಯಾಕೆ ಆಗುದಿಲ್ಲ? ಇಲ್ಲಿ ಬಯೋಮೆಟ್ರಿಕ್ಸ್ ಅಟೆಂಡೆನ್ಸ್ ಯಾಕೆ ಆಗುದಿಲ್ಲ? 11 ಗಂಟೆಗೆಲ್ಲ ಸ್ಟಾಫ್ ಬರ್ತಾರೆ. ಜೋಕಿ ಅವರದ್ದು ಕಂಪ್ಲೇಂಟ್, ಅವ್ರು ಮಾತಾಡುದಿಲ್ಲ ಅಂತ ಹೇಳಿ. ಆದ್ದರಿಂದ ಇದೆಲ್ಲ ಸರಿ ಮಾಡಬೇಕು ಸರ್. ಇದು ಸರಿಯಾದ ಮೇಲೆ ಇದು ಆಗ್ಬೇಕು. ಈಗ ಪೆನ್ಷನ್ ಆದ ಗ್ರಾಜುಯೇಟಿ ಜನರಿಂದ ತೆಕ್ಕೊಳ್ಳೋದು ಪ್ರಪಂಚದಲ್ಲಿ ಒಂದೇ ಕಂಪನಿ. ಇನ್ನು ಕ್ರಮೇಣ ನೀವು ಗೂಡಂಗಡಿಯಲ್ಲಿ ಸೋಡಾ ಕುಡಿದರೆ ಫ್ರೀ, ಪೆಟ್ರೋಲ್ ಫ್ರೀ ಹಾಕಿ ಅಂತ ಹೇಳುವ ಸ್ಥಿತಿಗೆ ಬರ್ತದೆ. ಕಂಡೀಷನ್ ಆಫ್ ಸಪ್ಲೈ ಮತ್ತು ಎಕ್ಸ್ಪೆಂಡಿಚರ್ ಆಫ್ ದ ರಿಕವರಿ ಆಫ್ ದ ಎಕ್ಸ್ಪೆಂಡಿಚರ್ ಅಲ್ಲಿ ನೀವು ವಿದ್ಯುತ್ ಸರಬರಾಜು ಮಾಡ್ತಾ ಇದ್ದೀರಿ. ವಿದ್ಯುತ್ ಸರಬರಾಜಲ್ಲಿ ನೀವು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದೀರಿ. ಸಂದೀಪ್, ವಿಫೋ ನ್ಯೂಸ್, ಬಂಟ್ವಾಳ. ಮಣಿಪಾಲ್ ಆರೋಗ್ಯ ಕಾರ್ಡ್ ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ, ವಿಶ್ವಾಸಾರ್ಹ ಸೇವೆ. 25 ವರ್ಷಗಳಿಂದ ಉತ್ತಮ ಆರೋಗ್ಯದ ಭರವಸೆ ನಿಮಗೂ ಹಾಗೂ ನಿಮ್ಮವರಿಗೂ. ಮಂಗಳೂರಿನ ಕೆಎಂಸಿ ಆಸ್ಪತ್ರೆಗಳಲ್ಲಿ ಹಾಗೂ ಕಟೀಲಿನ ದುರ್ಗಾ ಸಂಜೀವನಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಶೇಷ ರಿಯಾಯಿತಿ ಪಡೆದುಕೊಳ್ಳಿ. ಹೊರರೋಗಿ ವಿಭಾಗದಲ್ಲಿ ತಜ್ಞ ವೈದ್ಯರ ಜೊತೆ ಸಮಾಲೋಚನೆಗೆ 10 ರಿಂದ 50% ವರೆಗೆ ರಿಯಾಯಿತಿ. ಪ್ರಯೋಗಾಲಯ ಪರೀಕ್ಷೆಗಳಿಗೆ 15 ರಿಂದ 20% ರಿಯಾಯಿತಿ. ರೇಡಿಯಾಲಜಿ ಪರೀಕ್ಷೆಗಳಿಗೆ 10 ರಿಂದ 20% ರಿಯಾಯಿತಿ. ಹೊರರೋಗಿ ಕಾರ್ಯವಿಧಾನಗಳ ಮೇಲೆ 5 ರಿಂದ 10% ರಿಯಾಯಿತಿ ಹಾಗೂ ಔಷಧಿಗಳಿಗೆ 10% ವರೆಗೆ ರಿಯಾಯಿತಿ ಪಡೆದುಕೊಳ್ಳಿ. ಒಳರೋಗಿಗಳಾಗಿ ದಾಖಲಾದಲ್ಲಿ ಜನರಲ್ ಹಾಗೂ ಸ್ಪೆಷಲ್ ವಾರ್ಡ್ ವಿಭಾಗಗಳ ಮೇಲೆ ವಿಶೇಷ ರಿಯಾಯಿತಿಯನ್ನು ಕೂಡ ಪಡೆದುಕೊಳ್ಳಿ. ನಿಮ್ಮ ಕುಟುಂಬದ ಆರೋಗ್ಯ ಸೇವಾ ಅಗತ್ಯತೆಗಳಿಗಾಗಿ ಹಿಂದೆ ನೋಂದಾಯಿಸಿಕೊಳ್ಳಿ. ಅರ್ಜಿ ಹಾಗೂ ಕಾರ್ಡ್ಗಾಗಿ ಸಂಪರ್ಕಿಸಿರಿ.